ಶರಣ ಚಿಗವ ಮತ್ತು ಚನ್ನಬಸಕ್ಕೇನು ಶರಣಮ್ಮರ ಮನ್ಯಾಗ ಅದಾಳನ? ಅವ್ರ ಮನ್ಯಾಗ ಅದಾಳ. ಭಾಳ ಅಳಾಕತ್ತಿದ್ದಾಳವ. ಅಳಾಕತ್ತಿದ್ಲು ನಡುವು ಪಡ್ಸಲ್ಲ ಕುತ್ಕೊಂಡು ಏನೋ ತಿಂದಿಲ್ಲತ್ತ ಕುಡ್ದಿಲ್ಲತ್ತ ಅಳು ಅಳಾಕತ್ತಿದ್ಲು. ನಾನು ನಿಲ್ಲವ ಹೋಗಿ ಒಂದಿಟ್ಟು ಮಾತಾಡಿಸಿ ಸಮಾಧಾನ ಹೇಳಿ ಬಂದ್ವಿ. ಅಯ್ಯ ಭಾಳ ಅಳಾಕತ್ತಿದ್ಲು. ಹಂಗಾರೆ ಮಗ ದೂರ ಆದ ಅಂತನ ಭಾಳ ಸಂಟ ಮಾಡ್ಕೊಂಡಾಳ ಏನು ಏನಾರ ಹೇಳು ಚಿಗವ. ಅದು ಹುಡುಗ ಹಂಗೆ ಮಾಡಬಾರ್ದಾಗಿತ್ತು. ಅಲ್ಲ ಇರ್ಲಿ ಅಕ್ಕಿನೂ ಮಾಡಿ ತಪ್ಪೈತೆ ಎಲ್ಲ ಅನ್ನಂಗಿಲ್ಲ. ಆದರೂ ಅವ ಪಂಚಾಯತ್ಯಾಗ ಅವನು ಬೇಕು ಹೆಂಡ್ತಿನೂ ಬೇಕು ಅಂದಿದ್ರೆ ಮುಂದೆ ಏನು ಹಾಕಿತ್ತ ಏನ ಹೋದಲ ಚಿಗವ. ಅದು ಹುಡುಗ ಕಡ ಮುಡಿ ಹೆಂಡ್ತಿನ ಬೇಕಂತ ನಿಂತು ಬಿಡ್ತು. ಇವ ನನಗರ ಯಾರಂತಕ ಮಾತಾಡ್ಬೇಕು ಅನ್ನೋದು ಅರ್ಥ ಆಗಲಿಲ್ಲವ ಚಿಗವ ನನಗೆ. ಈಗ ನೋಡು ದನಮಕ್ಕನ ಮಗಳು ಪರ ಮಾತಾಡಿಯ ಚನ್ನಬಸಕ್ಕಗ ನೋಡ ಅವ್ರ ಪರ ಮಾತಾಡ್ತಾಳೆ. ಈಕಿಗೂ ಒಂದು ಗಂಡ ಐತೆ ಅನ್ನಂಗೆ ಆಕೈತೆ. ಇತ್ತಾಗ ಚನ್ನಬಸಕ್ಕನ ಪರ ಮಾತಾಡಿಯ ಈಕಿನೂ ಒಂದು ಹೆಣ್ಣು ನಡೆದಾಳ. ನಾಳೆ ಈಕಿ ಮಕ್ಕಳಿಗೆ ಹಿಂಗೆ ಆಗಿದ್ರೆ ಈಕಿ ಸುಮ್ಮನೆ ಇರ್ತಿದ್ಲನಂತ ಇವ್ರಿಗೆ ಅನ್ನಂಗೆ ಆಕೈತೆ. ಇವ ನಾ ಯಾರಂತನೂ ಮಾತಾಡ್ದಂಗೆ ನಾನು ಸುಮ್ಮನೆ ಆಗ್ಬಿಟ್ಟಿವ. ಇವ ಮತ್ತು ಅವ್ರವ್ರ ಬಗ್ಗೆ ಹರಿಸ್ಕೊಂತಾರ. ಪಂಚರಿದ್ರು ಕೇಳಾಕಂತೇಳಿ ತುಟಿ ಪಿಟ್ಟಕ್ಕನ್ಲಿಲ್ಲವ ಚಿಗವ ನಾನು. ಇವ ಯಾಕಾರ ಹಂಗೆ ಮಾಡಿದ್ನವ ಒಂದಿಟ್ಟು ಇಲ್ಲಪ್ಪ ನಿಮ್ಮ ಅವನ ಹತ್ರ ಇರೋ ವ್ಯವಸ್ಥೆ ಮಾಡ್ಕೊ ಅನ್ಬೇಕಂದೆ ನಾನು ಚಿಗವ. ಮತ್ತು ಯಾಕೆ ಬೇಕು ಬಿಡಯ್ಯವ ಯಾರಂತ ಮಾತಾಡಿ ಯಾಕೆ ನಿಷ್ಠರ ಕಟ್ಕೊಳ್ಳೋದು. ಹೋಗಲಿ ಅವ್ರವ್ರು ಸರಿ ಅನಿಸಿದ್ದು ಮಾಡ್ತಾರ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೇವ ನಾನು ಚಿಗವ. ಇವ ಅದು ಹುಡುಗ ಹಂಗೆ ಮಾಡಬಾರ್ದಾಗಿತ್ತಪ್ಪ ಮಂಜಪ್ಪ. ಹೆಂಡ್ತಿ ಬೇಕು ಖರೆ ಹಂಗಂತಂದು ಅವನು ಮುಖ್ಯ ಅಲ್ಲ ನಾ ಚಿಗವ. ಇವ ಇದನ್ನ ಅನ್ಕೊಂಡು ನಾನು ಅಲ್ಲಿ ಪಂಚಾಯತ್ಯಾಗ ಸುಮ್ಮನೆ ನಿಂತ್ಕೊಂಡಿದ್ನೆ. ಅದಕ್ಕೆ ಅಲ್ಲಿ ಮಾತಾಡ್ಸಕ್ಕೆ ಹೋದಲ್ಲಿ ಶರಣವ್ವ ಶಂಕರವ್ವ ಇಬ್ಬರು ಇವ ತಲಾಗ ಒಂದೊಂದು ಬಲ್ಲಂಗೆ ಮಾತಾಡಿದ್ರು ಮಾದೇವಿ ನನಗೆ. ನಿನಗೂ ಮಾತಾಡಿದ್ರು ನನಗೂ ಮಾತಾಡಿದ್ರು. ಅಯ್ಯಯ್ಯ ಇವ್ರ ಮಕ್ಳಿಗಾಗಿದ್ರು ಸುಮ್ಮನೆ ಇರ್ತಿದ್ರು, ಇವ್ರ ಮಕ್ಳು ಇವ್ರನ್ನ ಬಿಟ್ಟಿದ್ರು ಸುಮ್ಮನೆ ಹಾಕಿದ್ರು, ಇವರೆಲ್ಲ ಮಳ್ಳ್ಯಾರಿದ್ದಂಗೆ ಪಂಚಾಯತ್ಯಾಗ ಸುಮ್ಮನೆ ನಿಂತಿದ್ರು ಹಂಗೆ ಹಿಂಗೆ ಅಂತಂದು ತುರಬಟ್ಟಿ ಮಾಡಿ ತಾಡಿದ್ರ. ನಾನು ಶರಣವ್ಗೆ ಮತ್ತು ಶಂಕರವ್ಗೆ ಚಲೋ ಹೊತ್ನೆ ಜಾಡ್ಸೆ ಬಂದೇನು ನೋಡು ಮಾದೇವಿ. ಅಲ್ಲ ನಾವೇನು ಮಾಡೋರು, ನಾವು ಚಲೋ ಮಾತು ಹೇಳಿದ್ರೆ ಇವ್ರಿಗೆ ತೆಲಿಗೆ ಹೋಗಂಗಿಲ್ಲ, ಬುದ್ಧಿ ಮಾತು ಹೇಳಿದ್ರೆ ಗುದ್ದಾಡನ ಬಾ ಅಂತಾರೆ ಇವರು. ಇವ್ರಿಗೆ ಏನಂತ ಹೇಳೋದ ಮಾದೇವಿ? ಏನು ಹೇಳಿದ್ರು ತಪ್ಪಾಗಿ ತಿಳ್ಕೊತಾರ. ಈಗ ಮಂಜಾನಂಗೆ ಮಾತಾಡಿ ಲಕ್ಷ್ಮವ್ವರಿಗೆ ಸಿಟ್ಟು ಲಗ್ನಿ ಅಂದಂಗೆ ಲಕ್ಷ್ಮವ್ವನ ಕಡೆ ಮಾತಾಡಿದಿ ಚನ್ನಬಸವ್ಗೆ ಸಿಟ್ಟು. ನಾವು ಯಾರಂತನೂ ಮಾತಾಡಿದ್ರೆ ಸುಮ್ಮನಿದ್ರೆ ಅದಕ್ಕೂ ಅಂತಾರೆ. ಇವ್ರು ಮಾಡ್ಕೊಳ್ಳೋ ಹೊಲಿಗೆರಿಗೆ ನಮ್ಮನ್ನ ಯಾಕೆ ನಡವಳ್ಕೊ ಹೇಳ್ಕೊತಾರೆ. ಇವರೆಲ್ಲ ನಮ್ಮ ಮಾತು ಹೇಳಿದ್ದು ಏನಾರ ಕೇಳ್ತಾರನ? ಮಾದೇವಿ ಯಾಕೆ ಕೇಳಂಗಾರ ಅದಾರನ? ಇವ್ರು ಕೇಳೋ ಮಟ್ಟಕ್ಕರ ಅದಾರನ? ಏನು ಹೇಳಿ ಏನು ಉಪಯೋಗ ಐತೆ ನಾವು? ಈಗ ನಾನು ಹಂಗೆ ಮಾಡಬಾರ್ದವ ಲಕ್ಷ್ಮಿ ಮತ್ತು ಆಕೆ ಚನ್ನಬಸವ್ ಏನು ಬೇಕಾದ್ರೂ ಮಾಡಿರಲಿ, ನೀನು ಇಟ್ಕೊಂಡು ಮನ್ಯಾಗ ನೋಡ್ಕೊಳ್ವ ಅಂದ್ರೆ ಆಕಿಗೆ ನಾವು ಚಲೋ ಹಾಕ್ಯಾವೇನ? ಆಕೆ ಅದನ್ನು ತಿಳ್ಕೊತಾಳೆ ನಾ ಬುದ್ಧಿ ಮಾತನ್ನ. ಹೋಗಲಿ ಈಕಿಗೆ ಚನ್ನಬಸವ್ಗೆ ಇವ ನಿನಗೂ ಒಂದು ಮಗಳು ಇದ್ದಂಗವ, ಒಂದು ಮಗಳು ಕೊಟ್ಟು ಈಕೆ ಬರೋಕ್ಕೆ ಮಗಳು ಅನ್ಕೋ ಚಂದಾಗಿರಕ್ಕೆ ಕುಟ ಹೊಂದಾಣಿಕೆ ಮಾಡ್ಕೋ ಅಂದ್ರೆ ಈ ಬುದ್ಧಿ ಮಾತಿಗೆ ಈ ಚನ್ನಬಸವ್ರ ತಿದ್ದುಕೊಂತಾಳನ ಇಲ್ಲ. ಇವತ್ತು ಯಾರಂತ ಮಾತಾಡ್ಬೇಕು. ಅದಕ್ಕೆ ಬರಾಬರಿ ಹೇಳಿ ಬಂದೇನವ್ರಿ. ಒಂದು ತುಟಿ ಯಾರು ಮಾಡಲಿಲ್ಲ ನೋಡು, ಸೌಮ್ಯ ಅದು ಬಂದೇವ ನಾನು ಒಕ್ಕರು ಕುಟಾಗಿ ಎಲ್ಲಿದ್ದು ಹಚ್ಚಿ ಅಂತಂದು. ಅಲ್ಲ ನಾವೇನು ಹೇಳ್ಬೇಕಾಗಿತ್ತಂತವ್ರಿಗೆ? ನಾವೇನಾರು ಹೇಳಿದಲ್ಲಿ ನಡೀತೈತೆನ? ಅಲ್ಲ ಪಂಚರು ಕೂತಿದ್ರು ಇವ್ರದ್ದು ಮಾತುಕತೆ ನಡೆಯಾಕತ್ತಿತ್ತು. ಮತ್ತು ಆ ಹುಡುಗ ಅವನ್ ಬಿಡ್ತೀನಿ ನೀನು ಬಿಡಂಗಿಲ್ಲ ಅಂತ ಮೊದಲ ಕಂಡೀಷನ್ ಮಾಡೇ ಬಿಟ್ಟಿದ್ನಂತಕಿಗೆ ಚನ್ನಬಸಕ್ಕಗೆ. ಮತ್ತು ಇದು ಹುಡುಗಿ ಬಿಡ್ತಾನೆ ಅಂದ್ರೆ ನಾ ಬರ್ತೀನಿ ಅನ್ನೋ ಮಾತಾಡಿತ್ತು. ಮತ್ತು ಪಂಚರ ಮುಂದೆ ಅದನ್ನ ಹೇಳಿದ್ರು ಪಂಚರು ಅದಕ್ಕೆ ಹ್ಞೂ ಅಂದ್ರಲ್ಲ. ಮತ್ತು ನಾವೇನು ಹೇಳೋದಿರ್ತೈತೆ ಅಂತಲ್ಲಿ ಚಿಗವ ಬರೀ ಬಿಡ ಅವ್ರದ್ದು ಹೇಳ್ತೀನೋ ಮಾದೇವಿ. ಹಂಗೆ ಹಸ್ನೆಲ್ ಕಂಡು ಅಂಬ್ಲಿ ಮಾಡೋದು ಗಟ್ಟ ಕಂಡು ರೊಟ್ಟಿ ಸುಡೋನವ್ರು ಅವ್ರು. ನಾವು ಹಂಗೆ ಹಸ್ನೆಲ್ಲರ್ ಕಂಡು ಅಂದ್ರೆ ಹಿಂಗೆ ನಮ್ಮ ಮೇಲೆ ಸೆದಿ ಇರ್ತಾರೆ ನೋಡು. ಅದಕ್ಕೆ ನಮಗೇನು ಸಂಬಂಧ? ಪತ್ರೊಳಿ ನಾವು ಹೇಳಿದ್ದೇನಾರ ತಿಳ್ಕೊಳಂಗೆ ಅದಿರ ಹಂಗೆ ನೀವು ಅಂತೇಳಿ ಬರಾಬರಿ ಜಾಡಿಸಿ ಬಂದೆ ನೋಡು. ಚನ್ನಬಸವಂತೂ ಒಂದು ತುಟಿ ಯಾರು ಮಾಡಿಲ್ಲ ಇಲ್ಲಿ ಬಿಡು. ಆಳ್ಕೋತ ಸುಮ್ಮನೆ ಕೂತಿದ್ಲು. ಶರಣವನು ಶಂಕರವನ ರಗಡ ಮಾತಾಡಕತ್ತಿದ್ರು. ಬಿಡ್ಲಿಲ್ಲ ಬಿಡು, ನಾನೇನು ಅಂದ ಮನೆಗೆ ಬಂದೆ. ಅಲ್ಲ ಇವ್ರು ತಿಂಡಿ ಹೆಚ್ಚಾಗಿ ಮಾಡ್ಕೊಂಡಿರೋದಕ್ಕೆ ಓಣ್ಯಾನ ಮಂದಿ ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲತ್ತ ನಮ್ಮನ್ನ ಯಾಕೆ ಹೊತ್ತು ನಿಲ್ಲಿಸ್ತಾರೆ ಇವರು ಮಾದೇವಿ? ನಾವು ಹೇಳಲಿಲ್ಲ ಅಂತಾರೆ ಇವರು. ಯಾವ್ದ್ರದಾಗ ನಾವಿದ್ವಿ? ನಾವು ಹೇಳಿದ್ದು ಕೇಳೋಂಗಾರ ಅದಾರ ಏನಿಲ್ಲ. ಇವ್ರ ಮನೆ ಸಂಸಾರದಾಗ ಸಸಿ ಹೊಡೆ ಮುಂದೆ ನಾವಿದ್ದೀವೋ ಇಲ್ಲ ಸಸಿ ಇವ್ರ ಹತ್ರ ಡೈವರ್ಸ್ ತೊಗೊಳ್ಳೋ ಮುಂದೆ ನಾವು ಹೋಗಿದ್ವು? ನಾವು ಯಾತ್ರದಾಗಿದ್ವಿ ಏನ? ಮತ್ತು ಪಂಚರಿದ್ರು ನಮ್ಮ ಮನೆಯವರು ನೀನು ಬಾ ಮತ್ತು ಹೆಣ್ಮಕ್ಳು ಒಂದು ಯಾರು ಇರಂಗಿಲ್ಲ ಅಂದಿದ್ದಕ್ಕೆ ಹೋಗಿದ್ನೇವ ಮಾದೀವಿ. ಇಲ್ಲಾಂದ್ರೆ ನಾವು ಹೋಗೋದಿಲ್ಲ ಬಿಡಿ, ಇವು ಬರಾಬರಿ ಇಲ್ಲ ಹೆಂಗಸೂರು ಅಂತೇಳಿ ನಾವು ಒಟ್ಟ ಇಂಥ ತಲೆನ ಹಾಕೋದಿಲ್ಲವ ನಾನು. ನಮ್ಮ ಮನೆಯವ್ರಿಗೆ ಅಂತಿಕ್ಕಲು ಅಂದೆ ನಾನು, ನೀವು ಹೋಗ್ಬರ್ರಿ ನಾವಲ್ಲೇ ಸುಳ ಮತ್ತು ಯಾರ್ದಾರ ಆಗಿದ್ರೆ ಬರ್ತಿದ್ದೆ. ಈ ಚನ್ನಬಸಕ್ಕಂದು ಈ ಇವರು ಶರಣವಂದು ಬಾಯಿ ಬರಾಬರಿ ಇಲ್ಲ. ಸುಳ ನಾವೇನು ಅಂದಂಗಿದ್ರು ಒಂದು ಅಂತಾರ ಅಂದ್ರು ಒಂದು ಅಂತಾರ ಅವರು. ನಾ ಬರಂಗಿಲ್ಲ ಅಂದಿದ್ದೆ ಇವ್ರಿಗೆ. ಆದರೆ ಇವರು ಏನಂದ್ರು ನಿಮ್ಮ ಕಾಕ ಬಾ ಯಾರಿಲ್ಲ ಹೆಣ್ಮಕ್ಳು ಅಂತಂದು. ಮತ್ತೆ ಇರ್ಲಿ ನಡಿಪ ಅಂತೇಳಿ ಬಂದ್ರು ನೋಡಿದ್ರೆ ಹಿಂಗೆ ನಮ್ಮ ಯಕ್ಷದ ಇಡ್ತಾರೆ ನೋಡಿ. ಹೆಂಗಿರ್ಬೇಕು ಗಟ್ಟೋಳರಲ್ಲ ಇವರು. ಹೋಲಿ ಬಿಡವೆ ನಾಯಿ ಬಗಳಿದ್ರೆ ದೇವ್ಲ ಹಾಳಾಕೈತೇನ. ಅವೇನು ಅಂದ ಮಾತ್ರಕ್ಕೆ ನಮ್ಗೇನು ಹತ್ಕೊಂಡು ಬರೋದಿಲ್ಲ ಮೈಗೆ. ಬಿಡು ಕೊಡವೆ ಬಿಡತ್ತ. ಕೊಡವೆ ಬಿಟ್ಟೆ ನೋಡಿ ನಾನು. ನಡಕ ಸಸ್ತಿಗವ ಊಟ ಇನ್ನ ಇಲ್ವಾ? ಮಾಡ್ಬೇಕು. ನಿಮ್ದು ಮಾಡ್ಬೇಕು ನೋಡ ದನಮ್ಮ. ನೀನೇನ ಈ ಕಡೆ? ನಮ್ದು ಇನ್ನೂ ಊಟಿಲ್ಲ. ಮತ್ತು ಮುಂಜಾನೆಗೆ ಒಲಿ ಉರಿ ಮಾಡಕ್ಕೆ ಕಟ್ಟಿ ಪಟ್ಟಿಗಿರ್ಲಿಲ್ಲ. ನಿಮ್ಮ ಮಣ್ಣಿಗೆ ಇವತ್ತು ಹೆಪ್ಪು ಹಾಕಿಲ್ಲ ಮೊಸರು ತಿನ್ನಂಗಾಗೈತೆ ಅಂತ. ಅದಕ್ಕೆ ಶಟ್ರ ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ್ ಮೊಸರು ತೊಗೊಂಬ ಹೋಗು ಊಟ ಮಾಡಕ್ಕೆ ಅಂದ್ರೆ. ಮತ್ತು ಇವ ವೀರೇಶನೂ ಇಲ್ಲ ಮಂಜಪ್ಪನೂ ಇಲ್ಲ, ಎದಕ್ಕೋ ಹೊಲ ಕಡೆ ಹೋಗ್ಯಾರ. ಲಕ್ಷ್ಮವ್ಗೆ ಕಳ್ಸೋಣ ಅಂದ್ರೆ ರಾತ್ರಿ
ಅಂದೆ. ಹಂಗಾರೆ ಇನ್ನೂ ಊಟಿಲ್ಲನ? ಒಣಾನಿಗೆ ಯಾವ ಹುಡುಗರ ಕೈ ಕೊಟ್ಟು ಕಳಿಸ್ಬೇಕಿಲ್ಲ, ಯಾಕೆ ಸುಳ್ಳ ಅಡೆಯದ್ದಿ ಇಟ್ಟು ದೂರ ಬಂದಿ? ಯವ್ವ ಈಗಿನ ಹುಡುಗರು ಯಾವ ಮಾತು ಕೇಳ್ತಾವ, ಯಾವ ಹೋಗೋದಿಲ್ಲ ಅನ್ನೋದಕ್ಕೆ. ಹೋಗಪ್ಪ ₹1 ಕೊಡ್ತೇನೆ ಅಂದ್ರೆ ಹೋಗೋದಿಲ್ಲ. ಇವ ನಾವು ಸಣ್ಣವರಿದ್ದಾಗ ಇಡೀ ಉಣಿ ಮಂದಿದ ತಂದು ಕೊಡ್ತೀವಿ. 4 10 ಪೈಸಾ ಕೊಟ್ಟರೆ ಕುಣ್ಕೊಂಡು ಹೋಗ್ತೀವಿ, ತಗೊಂಡು ಬಂದು ಕೊಡ್ತೀವಿ. ಈಗ ಯಾವ ಅಂತ ಹುಡುಗರು ಇಲ್ಲಿ ಬಿಡ ಉಣ್ಯಾಗ ಮಾಡಂಗಿಲ್ಲ. ಎಟ್ಟತ್ತೆ ಒಣಗೂ ವಾಕಿಂಗ್ ಮಾಡ್ದಂಗೆ ಆಕತಿ, ಒಳಗೂ ರೊಟ್ಟಿ ಮಾಡಿದೆ ಜಳ ಅಂದ್ರೆ ಜಳ ಆಕತಿತ್ತ, ಹಂಗೆ ಅಡ್ಡಾಡ್ದಂಗೆ ಆಗ್ತೈತಿ, ಗಾಳಿಗೆ ತಗೊಂಬಂದಂಗೆ ಆಕತಿ ಅಂತ ಹೇಳಿ ಬಂದೆ. ಏನು ಮಾಡತ್ತ ಮಗಳು ಒಳಗೆ ಕೂತಾಳ ನೋಡಕ್ಕಿನ, ಮೊಬೈಲ್ ತಿಕ್ಕೋತ ಕುಂದ್ರದು ಇನ್ನೇನೈತಿ? ಮೊಬೈಲ್ ತಿಕ್ಕದು ಅವನೊಬ್ಬ ಮೊಬೈಲ್ದಾಗ ಗೇಮ್ ಮಾಡ್ಕೊಂಡು ಕುಂದಿರ್ತಾನ, ಈಗ ಹೋಗ್ಬೇಕು ಮೊಬೈಲ್ದಾಗ ರೀಲ್ಸ್ ತಿಕ್ಕೊಂತ ಕುಂದಿರ್ತಾಳ. ನಿಮ್ಮ ಅಣ್ಣ ಮತ್ತೆ ಹಳ್ಳಿ ಕಟ್ಟಿ ಹಿಡಿದು ಪಂಟ್ ಹೊಡೆದು ಬರ್ಬೇಕಲ್ಲ, ಪಂಟ್ ಹೊಡೆದು ಉಣ್ಣೋ ಹೊತ್ತಿ ಬರ್ತಾನ ಅವ ಅಲ್ಲಿ ಹೋಗ್ಯಾನ. ನಾನು ಸರಸ್ವತಮ್ಮ ಇಲ್ಲೇ ಮಾತಾಡ್ಕೊಂಡು ಕೂತಿದ್ದೀವಿ ನೋಡು. ಆಯ್ತು ತಗೋರಿ, ಮಾತಾಡ್ಕೊತ ಕುಂದೇರಿ, ಬರ್ತೀನಿ. ಅಯ್ಯಗಿರ ಏನೋ ಕೇಳೋದಿತ್ತು, ಕೇಳ ಮತ್ತೆ ಅಳಿಯ ಬಂದ ಮ್ಯಾಗ ಮಗಳು ಏನು ಅನ್ನಕತ್ತಾಳೆ? ಹೊಂದಾಣಿಕೆ ಆಗೈತೆ ಇಲ್ಲ? ಏನಾರು ಹೊಂದಾಣಿಕೆ ಆಗೋ ಲಕ್ಷಣ ಕಾಣ್ತಿಲ್ಲ? ಅಯ್ಯೋ ಏನು ಹೇಳ ಸಿಗವ ಅದ್ರ ಬಗ್ಗೆ. ನಮ್ಮ ಹೆಣ್ಣು ಯಾಕೆ ಹೊಂದಾಣಿಕೆ ಆದಂಗೆ ಕಾಣವಲ್ದು ಸಿಗವ. ಆಕೆ ಯಾವ ರೀತಿ ತಿಳಿಸಿದ್ರೆ ತಲೆ ಹೊಕ್ಕತ್ತೆ ಅನ್ನೋದು ತಿಳಿವಲ್ದು ನನಗೆ. ಈಗೇನು ನಿಮ್ಮ ಮನ್ಯಾಗ ಅದಾರನ ಇಬ್ರು? ಸಿಗವ ನಮ್ಮ ಮನ್ಯಾಗ ಅದಾರ. ಅಯ್ಯಯ್ಯ ನಿಮ್ಮ ಕುಟ್ಟಾಗ ಇಟ್ಕೊಂಡ್ರೆ ಹೆಂಗೆ ಹೊಂದಾಣಿಕೆ ಅಕ್ಕಾರ ಅವ್ರಿಬ್ರು? ಈಕೆ ಬಂದು ಏನಾರು ಬೇಕಾತಂದ್ರೆ ನೀನು ಕೇಳ್ತಾಳ, ಅವ ಬಂದು ಏನಾರು ಬೇಕಾತಂದ್ರೆ ನಿನ್ನ ಕೇಳ್ತಾನ. ಹೆಂಗೆ ಹೊಂದಾಣಿಕೆ ಆಕತಿ ಇಬ್ರು? ಎಲ್ಲಿ ಮಾತಾಡಕತ್ತಿ? ಮತ್ತೆ ನಿನ್ನ ಗಂಡ ಅಲ್ಲಿ ಪಂಚರ್ ಮುಂದೆ ಹೇಳಿದ್ನಲ್ಲ ಆಕೆ ಒಂದು ಮನೆ ಕೊಡ್ತೇವೆ ಅಂತಂದು, ಸುಮ್ಮ ಮನೆಗೆ ಈಗ ಇಟ್ಟು ಬಿಡ್ರಿ ಅವ್ರನ್ನ, ಹೊಂದಾಣಿಕೆ ಅಕ್ಕಾರ ಅವರು. ಇಲ್ಲ ಅಂದ್ರೆ ನೀವು ನಿಮ್ಮ ಮನೆಯಾಗೆ ಇಟ್ಕೊಂಡ್ರೆ ಅಂದ್ರೆ ಇದಾಕತ್ ನೋಡು. ನಿಮ್ಮ ಮೇಲೆ ಹಾಸಿ ಅವ್ರು ಹೇಳೋದು, ಅವ್ರ ಮೇಲೆ ಹಾಸಿ ಅವ ಹೇಳೋದು, ಬರೀ ಇದಾಕತಿ. ಅವ್ರಿಬ್ರು ಹೊಂದಾಣಿಕೆ ಆಗೋದೇ ಇಲ್ಲ ಅವರು. ದಾನಮಕ್ಕ ನಾನು ಅದನ್ನ ಅನ್ನಕ್ಕಿದ್ದೆ ನೋಡು. ಅಷ್ಟು ಮಾಡಿಬಿಡ್ರಿ, ಸುಮ್ಮ ಮನ್ಯಾಗ ಇದ್ದು ಬಿಡ್ರಿ. ನಿಮ್ಮ ಸಂತಿ ಪ್ಯಾಟಿ ಎಲ್ಲ ನೀವೇ ನೋಡ್ಕೊರಿವ. ಡೆಲಿವರಿ ಒಂದು ಬಾಣೆತನ ನಾ ಮಾಡೋದೈತಿ, ನಾ ಮಾಡ್ತೀನಿ ಅಂತಂದು ಹೇಳಿ ಅವ್ರು ಇಬ್ರು ಮನ್ಯಾಗ ಇಟ್ಟು ಬಿಡು, ಹೊಂದಾಣಿಕೆ ಅಕ್ಕಾರ. ಇಲ್ಲ ಅಂದ್ರೆ ಸರಸ್ವತಮ್ಮ ಹೇಳ್ದಂಗೆ ಹಿಂಗಾಕತ್ ನೋಡು. ನಾನು ಅದಕ್ಕೆ ನಾನು ಹಂಗೆ ವಿಚಾರ ಮಾಡೀನಿ. ಮತ್ತು ಅದೊಂದಿಟ್ಟು ಮನೆ ಭಾಳ ಹೊಲಸಾಗಿತ್ತ, ಅದಕ್ಕೆ ಈಕಿ ಡ್ಯಾಮಿಗೂ ಮತ್ತು ಒಂದಿಟ್ಟು ಇವಂಗ ಗಂಗ್ಯಾಗೂ ಬಂದು ಒಂದಿನ ಸಾಧಿಸ್ಕೊಡ್ರಿಪ್ಪ, ಕೊಡ್ತೀನಿ ರೊಕ್ಕ ಎಂತ ಹೇಳ್ತೀರ ನೋಡು, ಮಾಡ್ರಿ ಕೊಡ್ರಿ ಅದನ್ನೊಂದಿಟ್ಟು ಹಸನ ಅಂದೇನೆ. ಆತ ಹೇಳಕ್ಕ ಈ ಐತಾರ ಬಂದು ಮಾಡ್ಕೊಡ್ತೀನಿ ಅಂದ್ರೆ ನಾಳೆ ಬರ್ತಿರ್ಬೇಕು. ಅದೊಟ್ಟು ಹಸನ ಆತಂದ್ರೆ ಈಕೆವು ಹೆಂಗೂ ಲಗ್ನದ ಚಂದ ಬಾಂಡೆ ಏನು ಕೊಡಿಸಿಲ್ಲ, ಮತ್ತು ಒಂದೇ ಲಗ್ನದ ಬಾಂಡೆ ಕೊಟ್ಟಿದ್ದು ಇಸ್ಕೊಂಡ್ ಬಂದಿದ್ವಲ್ಲ, ಅವು ಕಟ್ಟಿ ಹಂಗೆ ಐತೆ ನಟ್ಲೆ ಮೇಲೆ ಅವನ್ನ ಕೊಟ್ಟು ಬಿಡ್ತೇನೆ ಹೊಸನು. ಮತ್ತು ಹೆಂಗೋ ಕಟ್ಟಿಗೆ ಅದಾವು ಒಲಿ ಮೇಲೆ ಮಾಡ್ಕೋವಲ್ರಕ್ಕ ಒಂತಾಡೆ ದಿನ ಈ ಕಟ್ಟೆ ಹಡದ ಮ್ಯಾಗ ಒಂದು ಗ್ಯಾಸ್ ತೊಗೋವಲ್ರಕ್ಕ ಹಂಗೆ ಹೇಳೇನಿ. ಆಗಲಕ್ಕ ನಮ್ಮ ನೀರಿಗೂ ಅವ್ರನ್ನ ಅಲ್ಲೇ ದೂರ ಇಡೋ ವ್ಯವಸ್ಥೆ ಮಾಡಿ, ಇಲ್ಲೇ ಇದ್ರು ಹೊಂದಾಣಿಕೆ ಆಗೋ ಕಾಣವಲ್ದು ಅಂತಂದು ಆತೇಳಿ ಹಂಗೆ ಮಾಡೋಣ ಅಂತ ಅಂದಾರ. ಆಮೇಲೆ ಒಟ್ಟು ಹಸನ ಮಾಡಿ ಆಕೆ ಹೊಸ ಬಾಂಡೆ ಕೊಟ್ಟು ಅವ್ರನ್ನಿಬ್ಬರನ್ನ ಅಲ್ಲೇ ಕಳಿಸ್ಬಿಡ್ತೇವೋ. ಯವ್ವ ಇವ ನಮ್ಮ ವೀರೇಶ್ ಅವನ ಜೊತೆಗೆ ಹಾಕೊಂಡು ತಿರ್ಗಾಕತ್ತಾನೋ. ಯವ್ವ ನಮ್ಮ ವೀರೇಶ್ ಎಲ್ಲ ಹದಿಗೆಡ್ತಾನ, ನನಗೆ ಅದು ಚಿಂತೆ ಹತ್ತೈತಿ ಮಾದಕ್ಕ. ಏನು ಅವೇ ತಿಳಿಗೇಡಿನ ಹದಿಗೆಡಕ್ಕೆ, ಅವನ್ಯಾಕೆ ಹದಿಗೆಡಿಸ್ತಾನ ಮಂದೆ? ಅವೆಲ್ಲ ವಿಚಾರ ಮಾಡಕ್ಕೆ ಹೋಗ್ಬೇಡ, ಹಂಗೇನು ಇರೋದಿಲ್ಲ. ಅದಟ್ಟು ಲಕ್ಷ್ಮವನು ಮಂಜಾನು ಒಟ್ಟಿಗೆ ಇರೋಂಥ ವ್ಯವಸ್ಥೆ ಮಾಡಿರಿ ಅಟ್ಟ, ಹೋದಲ್ಲ ಸಿಗವ. ನಾನು ಅದ ಅಂತೀನಿ, ಸುಳ್ಳ ಮಂದಿ ಮಕ್ಕಳ ಮ್ಯಾಗ ಅನ್ನೋದು ಚಲೋ ಅಲ್ಲ ದನವ. ಅಳಿಯನಿಂದ ಮಾವ ಕೆಟ್ಟನೋ, ಮಾವನಿಂದ ಅಳಿಯ ಕೆಟ್ಟನೋ, ಒಟ್ಟಲ್ಲಿ ಸಣ್ಣದಿದ್ದಾಗ ಸರಿಸಿಬಿಡ್ರಿ. ಯಾರ ಮಕ್ಕಳಿಗೆ ಏನು ಅನ್ನೋದು ಬೇಕಾಗಿಲ್ಲ. ನಿನ್ನ ಮಗನ ನೀ ಹದ ಬಸ್ನಾಗ ಇಟ್ಕೋ, ಅವನು ಹೇಳ್ತೀನಿ ಒಟ್ಟಿಗೆ ಅವ್ರ ಮನೆಗೆ ಇಟ್ಟು ಬಿಡು. ಇದ್ರಾಗ ಅನ್ನೋ ಮಾತಾ ಬರೋದಿಲ್ಲ ಏನ ಮಾದೇವಿ? ನಾನು ಅದನ್ನೇ ಅಂತೀನಿ. ಯಾರ ಬಗ್ಗೆನೂ ಏನು ಅಂದು ಬಾಯಿ ಹೊಲಸು ಮಾಡ್ಕೊಳ್ಳೋದು ಬೇಡ ದನಮ್ಮ. ಅಷ್ಟು ಮಾಡಿಬಿಡು. ಅಷ್ಟ ಮಾಡ್ತೀನಿ. ಅಂಗಡಿ ಕದ ಹಾಕ್ತೈತಿ, ಒಟ್ಟು ಅಂಗಡಿಗೆ ಹೋಗ್ಬರ್ತೀನಿ ಮಾಡಕ್ಕೆ. ಹೋಗ ಸಿಗುವ. ನಿಮ್ಮ ಸುಮ್ಮ ಕಾಣವಲ್ಲಲ್ಲ? ತವ್ರ ಮನೆಗೆ ಹೋಗ್ಯಾಳ ಮಾದೇವಿ. ಭಾಳ ದಿನ ಆಗಿತ್ತತ್ತ, ಹೋಗಿದ್ದಿಲ್ಲಂತ, ಅದಕ್ಕೆ ಹೋಗ್ಯಾಳ. ಅತ್ತಿಯಾರ ಮತ್ತು ಭಾಳ ದಿನ ಆಗಿತ್ತು ರೀ, ನಾನು ತವ್ರ ಮನೆ ಕಡೆ ಹೋಗೇ ಇಲ್ಲ, ಹೋಗಿ ಬರ್ತೀನಿ ಅಂದ. ಆತವ ಹೋಗಿ ಬಾ ಅಂತಂದೆ. ಒಂದು 50 ರೊಟ್ಟಿ, ಒಂದು ಶೇಂಗಾದ ಹೋಳ್ಗೆ, ಬದ್ನಿಕಾಯಿ ಪಲ್ಯ, ಶೇಂಗಾದ ಹಿಂಡಿ, ಗುರೆಳ್ ಹಿಂಡಿ ಮಾಡಿ, ಒಂದಿಟ್ಟು ಕೆಂಪು ಚಟ್ನಿ ಮಾಡಿ, ಹುಳಿ ಬುತ್ತಿ ಮಾಡಿ ಕಟ್ಟಿ ಕಳಿಸಿದೆ. ಮತ್ತು ತೊಗೊಂಡು ಹೋದ್ಲು. ದೌಡ ಬಾರವ ಅನ್ನೆ. ಆತ್ರಿ ಬರ್ತೀನಿ ಅಂತಂದು. ಯಾಕೆನೂ 1 ವರ್ಷ ಆಗಿತ್ತು ಹೋಗಿದ್ದಿಲ್ಲ ಮಾದೇವಿ. ಅಲ್ಲ ಶರಣ ಸಿಗುವ, ನಿಮ್ಮ ದೊಡ್ಡ ಮಗ ಒಟ್ಟ ಯಾವ ಹಬ್ಬ ಹುಣ್ಣಿಮೆ ಜಾತ್ರೆ ಮದುವೆ ಮುಂಜಿ ಏನು ಕಾರ್ಯಕಟ್ನ ಆದ್ರೂ ಒಟ್ಟ ಬರೋದಿಲ್ಲಲ್ಲ, ಯಾಕೆ? ಬಾರ್ಯಪ್ಪ, ಮತ್ತು ಹಬ್ಬ ಹುಣ್ಣಿವಿದ್ದ ಬರ್ಬೇಕು, ಮಕ್ಕಳು ಕರ್ಕೊಂಡು ಎಲ್ಲರ ಕುಟಾಗೂ ಸೇರ್ಬೇಕು, ಮಂದಿ ಮಕ್ಕಳು ಗೊತ್ತಾಕತಿ ಮಕ್ಕಳಿಗೂ ಅಂತನ್ನೆ. ಅದಕ್ಕೆ ಇಲ್ಲವೇ ಸೂಟಿನ ಸಿಗಂಗಿಲ್ಲ, ಹುಡುಗರು ಎಕ್ಸಾಮ್ ನಡೀತಿರ್ತಾವು, ಸಾಲ ಇರ್ತೈತಿ ಅಂತಂದು 100 ಹೇಳ್ತಾರ ಅವ್ರು. ಆತಪ್ಪ ಇರ್ರಿ ಅಂತಂದೆ. ಮತ್ತು ಸೂಟಿಗೆರ ಬಾರಪ್ಪ ಹುಡುಗರು ಸಾಲಿ ಸೂಟಿ ಇರ್ತೈತಿ ಅಂದೆ. ಅವ್ರನ್ನೇನೋ ಮತ್ತು ಈ ಬ್ಯಾಸ್ಗ್ಯಾಗೇನೋ ಅದು ಅಂತೇನ ಕಿಲಾಸ್ಗೆ ಹಾಕ್ಯಾರಂತ, ಕಿಲಾಸ್ಗೆ ಹಾಕ್ಯವ್ರಿ ಹಂಗ್ರಿ ಹಿಂಗ್ರಿ ಅಂದ್ರೆ ಆತಪ್ಪ ಮತ್ತು ಅಲ್ಲೇ ಇರ್ರಿ. ನಾವೇನು ಮತ್ತು ಜ್ವರ ಜಲ್ಮಿ ಮಾಡಿ ಕರ್ಸಕ್ಕೆ ಬರೋದಿಲ್ಲ ಮಾದೇವಿ. ಅವ್ರಿಗೆ ಯಾವಾಗ ಬರ್ಬೇಕು ಅನ್ನಿಸ್ತೈತಿ ಬರವಲ್ರಾಕ. ನಾವಂತೂ ಕರೆದೇವಿ. ಇದರ ಮ್ಯಾಗ ಅವ್ರ ಇಚ್ಛೆ, ಏನು ಬೇಕಾದರೂ ಮಾಡ್ಕೋವಲ್ರಾಕ. ಇಬ್ಬರು ನೌಕರಿಗೆ ಹೊಕ್ಕಾರಂತ, ಆಕಿನೇನೋ ಬೇರೆ ಕಡೆ ನೌಕರಿಗೆ ಹೊಂಟಾಳತ್ತ. ಹುಡುಗರನ್ನ ನೋಡ್ಕೊಳಕ್ಕೆ ಒಬ್ಬಾಕಿನ ಆಯನ್ ಇಟ್ಟಾರಂತ. ಆತಪ್ಪ ಮಾಡ್ರಿ, ಏನು ಮಾಡ್ತೀರ ಮಾಡ್ರಿ ಅಂತೀನಿ ಮಾದೇವಿ. ಮತ್ತು ನಾವೇನು ಅನ್ನಕ್ಕೆ ಬರೋದಿಲ್ಲ. ಈಗ ನಡೆಯೋರು ಕರಿ ನಮಸ್ಕಾರ ಅನ್ನಂಗೆ ಅವ್ರದ್ದು ನಡೆಯೋ ಕಾಲು ನಡ್ಸಾಕತ್ತಾರ. ಅವ್ರು ಏನು ಮಾಡ್ತಾರೆ ಅದಕ್ಕೆ ಸರಿ ಅನ್ಕೊಂಡು ಹೋಗೋದು. ಅದು ಕರೆನ ಬಿಡ್ರಿ.
ತಗೊಳ ಮಾದೇವಿ, ನಾನು ಬರ್ತೀನಿ. ನಿಮ್ಮ ಕಾಕ ಏನಾರ ಮನೆ ಬಂದ್ಗಿನ್ನ ಹೆಂಗೆ ಅವ್ಗೆ ಉಣ್ಣ ಕೊಟ್ಟು ನಾನು ಉಣ್ತೇನೆ. ಸಕ್ರೆ ಬಂದ ನೋಡಿ. ಈ ಕುತ್ಕರ್ ಬೇಕಾ ಕುತ್ಕೋ, ಏನು ನಾ ಬಂದಿದ್ದ ಕೈ ಅದೇನ ಕುಂದ್ರಬೇ. ಹಂಗೇನಿಲ್ಲಪ್ಪ ತಮ್ಮ, ಬಂದು ಭಾಳ ತತ್ತು. ನಾನು ಇಲ್ಲೇ ಕೂತಿದ್ದೆ ಮಾದೇವಿ ಕುಟ ಮಾತಾಡ್ಕೊತ. ನಾನು ಹೊಕ್ಕನವ ಹಂಗಾರಂತ ನಾ ಹೊಂಟೆ, ನೀವು ಬಂದಿ ನೋಡಿ. ಮತ್ತೆ ಹೋದ್ನ ನಿಮ್ಮ ಮಾವ ಮನೆ ಕಡೆ? ಹೋದ್ ನೋಡಕ್ಕ ಮನೆ ಕಡೆ ಹೋಗ್ಯಾನ ಮಾವ. ಆಯ್ತು ತಗೊಳಪ್ಪ. ಬರ್ತೀನಿ. ಏ ಮಾದಿ ಬಾ, ಭಾಳ ಹೊಟ್ಟೆ ಹಸಿವಾಗೈತಿ, ಉಣ್ಣ ತಾಟ್ ಹಾಕ ಬಾ. ನಡ್ರಿ ಹಚ್ಕೊಡ್ತೇನೆ ತಾಟ್ನ. ಅಲ್ಲ ಹೊಟ್ಟೆ ಹಸುವಾದ್ರಟ್ಟ ಮನಿ ನೆನಪಾಕತ್ತೆ ನಿಮಗೆ. ಇಲ್ಲಾಂದ್ರೆ ಹಳ್ಳಿ ಕಟ್ಟಿ ಬಿಟ್ಟು ಒಟ್ಟ ಸರಿಯಂಗಿಲ್ಲ. ಇಲ್ಲಾಂದ್ರೆ ಗೌಡ್ರ ಚಾದ ಅಂಗಡಿ ಫಿಕ್ಸ್. ಮನ್ಯಾಗ ಹೆಂಡ್ರ ಮಕ್ಕಳು ಅದಾರ, ಏನಿಲ್ಲ, ಹೊಲದಿಂದ ಬರೋದು, ಒಂದು ಕಪ್ ಚಾ ಕುಡಿಯೋದು, ಹೋಗೋದು, ಅಲ್ಲಿ ಗೌಡ್ರ ಅಂಗಡಿಯಾಗರ ಬೀಳೋದು, ಇಲ್ಲ ಅಂದ್ರೆ ಹೋಗಿ ಆ ಗುಡಿಯಾಗರ ಕುಂದ್ರೋದು. ಏನು ಮಾತಾಡ್ತೀರಪ್ಪ ದಿನ ಹೆಚ್ಚಿನ ಮಾತು ನಿಮ್ಮ. ನೀನು ಸರ್ಸತಕ್ಕ ಇಟ್ಟತ್ತು ಏನು ಮಾತಾಡಿದ್ರಿ ನೀವು? ಹೆಚ್ಚಿನ ಮಾತಾಡೋಣವ, ಹೆಚ್ಚಿನ ಮೀಟಿಂಗ್ ಮಾಡೋಣವ. ಇಲ್ಲಾಂದ್ರೆ ಧಾರಾವಾಹಿ, ಆ ಟಿ ವಿ ಇಲ್ಲ ಅಂದ್ರೆ ಮಾತು. ಇವ ಶನಿವಾರ ಅದಾವು, ಯಾವ ಧಾರಾವಾಹಿ ಇಲ್ಲ ಅಂತೇಳಿ ಮಾತಾಡ್ಕೊಂಡು ಕೂತೀರಿ. ಒಂದೆಡೆ ಧಾರಾವಾಹಿ ಇದ್ದಿದ್ರೆ ಟಿ ವಿ ಮುಂದೆ ಕೂತಿರ್ತಿದ್ರಿ. ಹೆಚ್ಚಿನ ನೋಡೋಣವ ನೀವು. ನಡಿಯಪ್ಪ, ತಾವು ಮಾತಾಡೋಕೆ ಶಾಣೆ ಐತಿ. ನಡಿ ತಾಟ್ ಹಾಕ್ತೇನೆ, ಉಣವಾತಿ. ಎಲ್ಲ ಬರೀ ದೀರ್ಘ ಖರ್ಚು ಮಾತಾಡೋರಕ್ಕೆ ಶಾಣೆ ಐತಿ. ಮತ್ತು ಮಾತನಾಗ ನೀನ ಶಾಣಕ್ಯದಿ ಅನ್ಕೊಂಡ್ಯಾನ? ಇಲ್ಲ ಅಡಿಯಪ್ಪ, ನೀನ ಶಾಣೆ ಇದ್ದಿ.